ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋನಲ್ಲಿ ನಮಗೆ ಒಂದು ಕಂಪನಿಲಿಂದ ಸ್ಪಾನ್ಸರ್ ಆಗಿ ಒಂದು ಇಯರ್ಬಡ್ಸ್ನ ಕಳಿಸಿದ್ದಾರೆ. ಇದನ್ನು ಒಂದು ಅನ್ಬಾಕ್ಸಿಂಗ್ ಮಾಡಿ ಒಂದು ರಿವ್ಯೂನ ತಿಳಿಸ್ಕೊಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ನಿಮ್ಮಲ್ಲಿ ಯಾರಾದರೂ ಈ ಒಂದು ಪ್ರಾಡಕ್ಟ್ನ ವಿನ್ ಆಗ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಿಮಗೆ ಲಾಸ್ಟ್ಗೆ ತಿಳಿಸ್ಕೊಟ್ಟಿದ್ದೀವಿ. ಜಸ್ಟ್ ಸಿಂಪಲ್ ಟಾಸ್ಕ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಕೂಡ ಇದನ್ನು ವಿನ್ ಆಗ್ಬೋದು. ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಫ್ರೆಂಡ್ಸ್ ಅಡಿಗೆ ನಿಮಗಿಂದ ಒಂದು HBK ಅಂತ ಬ್ರ್ಯಾಂಡ್ ನೋಡೋಕ್ಕೆ ಸಿಗುತ್ತೆ. ಕೆಳಗಡೆ ಇದರ ಬಗ್ಗೆ ಒಂದು ವೈರ್ಲೆಸ್ ಕನೆಕ್ಟಿವಿಟಿ ಬಗ್ಗೆ ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ನ ಬಿಸಾಡಿಗೆ ಕೂಡ ಅಷ್ಟೇ ನಿಮಗೆ ಇಲ್ಲಿಂದ ಒಂದು ಬ್ರ್ಯಾಂಡ್ ನೇಮ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಬಾಕ್ಸ್ನ ಹಿಂದಿನ ಸೈಡ್ ನೋಡಿದ್ರೆ ನಿಮಗೆ ಇಲ್ಲಿಂದ ಒಂದು ಮೇನ್ ಹೈಲೈಟಿಂಗ್ ಫೀಚರ್ಸ್ನ ತಿಳಿಸ್ಕೊಟ್ಟಿದ್ದಾರೆ, ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಸೊ ನಾವು ಇವಾಗ ಫಟಾಫಟ್ ಒಂದು ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನೊಂದು ಬಾಕ್ಸ್ನ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ತೆಗೆದ ನಂತರ ಬಾಕ್ಸ್ನ ಒಳಗಡೆ ಇನ್ನೊಂದು ಕಂಟೆಂಟ್ನ ಕೊಟ್ಟಿದ್ದಾರೆ, ನೋಡೋಣ. ಸೊ ನೀವು ನೋಡಿದ ಹಾಗೆ ಮೇನ್ ಇಯರ್ಬಡ್ ನಿಮಗೆ ಇಲ್ಲಿಂದ ನೋಡೋಕ್ಕೆ ಸಿಗ್ತಾ ಇದೆ. ಇದೊಂದು ಕಾಪಿ ಆ್ಯಸ್ನ ಒಂದು ಆ್ಯಪಲ್ ಏರ್ಪಾಡ್ಸ್ ಥರ ನಿಮಗೆ ಸೇಮ್ ಲುಕ್ ನೋಡೋಕ್ಕೆ ಸಿಗ್ತಾ ಇದೆ. ಬಟನ್ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ತುಂಬ ಒಂದು ಒಳ್ಳೆ ಕ್ವಾಲಿಟಿನ ಇದೆ ಅಂತ ಹಾಕೋಬೋದು. ಬಟ್ ಸೌಂಡ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಇವನ್ನೆಲ್ಲ ಇವಾಗ ಬಿಸಾಡಿ ಇಟ್ಟು ಒಳಗಡೆ ಒಂದು ಕಂಟೆಂಟ್ಸ್ನ ನೋಡಿದ್ರೆ ನಿಮಗೆ ಇಲ್ಲಿಂದ ಒಂದು USB ಚಾರ್ಜರ್ ಸಿಗ್ತಾ ಇದೆ. ನಾರ್ಮಲ್ USB ಚಾರ್ಜರ್ ಇದೆ. ಇದನ್ನು ನೀವು ಈ ಒಂದು ಏರ್ಫೋನ್ಗೆ ಹಿಂದಿನ ಭಾಗ ಇಲ್ಲಿಂದ ಕನೆಕ್ಟ್ ಮಾಡಿಕೊಂಡು ಇದನ್ನು ಬಳಕೆ ಮಾಡ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇದನ್ನ ಎಲ್ಲ ಒಂದು ಸೈಡ್ಗೆ ಇಟ್ಟು ನಾನು ಇವಾಗ ಒಂದು ಬ್ಲೂಟೂತ್ನ ಮುಖಾಂತರ ನನ್ನ ಒಂದು ಫೋನ ಜೊತೆ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿಂದ ಒಂದು ಬಟನ್ನ ಪ್ರೆಸ್ ಮಾಡಿ ಇದನ್ನು ಆನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಆನ್ ಮಾಡಿದ ನಂತರ ಇಲ್ಲಿಂದ ಲೈಟ್ಸ್ ಕೂಡ ಇದೆ. ಇಲ್ಲಿಂದ ಲೈಟ್ಸ್ ಕೂಡ ಆನ್ ಆಗುತ್ತೆ. ಇಲ್ಲಿಂದ ಆನ್ ಅಂತ ಸೌಂಡ್ ಕೂಡ ಬರುತ್ತೆ. ನಾನು ಇವಾಗ ಒಂದು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿ ಒಂದು ಸೌಂಡ್ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪರ್ಫೆಕ್ಟಾಗಿ ಕಿವಿಯಲ್ಲಿ ಕೊಡುತ್ತೆ. ದಪ್ಪ ಕಿವಿ ಇದ್ದವರಿಗೆ ಮಾತ್ರ ಇದೊಂದು ಪರ್ಫೆಕ್ಟ್ ಆಗುತ್ತೆ. ಚಿಕ್ಕದಾಗಿತ್ತಂದರೆ ಸೆಟಪ್ ಆಗಲ್ಲ. ಸೊ ನನ್ನದು ಸೌಂಡ್ ಕ್ವಾಲಿಟಿ ನೋಡಿದ್ರೆ ಒಂದು ಲೆವೆಲ್ಗೆ ಬಿಟ್ಟಿದೆ. ಅಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ಸೌಂಡ್ ನೋಡೋಕ್ಕೆ ಸಿಗಲ್ಲ. ಬಾಸ್ ಕೂಡ ಅಷ್ಟೊಂದು ಒಳ್ಳೆಯದಾಗಿಲ್ಲ ಅನ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಪ್ರಕಾರ ಇದೊಂದು 500 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಓರ್ತಲ್ಲ ಅನ್ಕೋತಾ ಇದ್ದೀನಿ. ನೀವೇನಾದರೂ ಒಂದು ಬೇರೆ ಒಂದು ಇಯರ್ಫೋನ್ಸ್ನ ಅಥವಾ ಒಂದು ವೈರ್ಲೆಸ್ ಇಯರ್ಫೋನ್ಸ್ನ ಪರ್ಚೇಸ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಈ ಒಂದು 500 ರೂಪಾಯಿ ನಿಮ್ಮ ಒಂದು ಪ್ರಾಡಕ್ಟ್ಗೆ ವೇಸ್ಟ್ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಬಜೆಟ್ ಒಂದು ಪ್ರಾಡಕ್ಟ್ ಅಲ್ಲ ಅನ್ಕೋತಾ ಇದ್ದೀನಿ. ಈ ಒಂದು ದಯವಿಟ್ಟು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಇಯರ್ಬಡ್ಸ್ನ ವಿನ್ ಆಗಬೇಕಾದ್ರೆ ಸಿಂಪಲ್ ಆಗಿ ಮೊದಲು ವಿಡಿಯೋನ ಲೈಕ್ ಮಾಡಬೇಕಾಗತ್ತೆ. ಒಂದು ಕಮೆಂಟ್ನ ಮಾಡಿ ನಿಮಗೆ ಈ ಒಂದು ಇಯರ್ಬಡ್ಸ್ ಹೇಗೆ ಅನಿಸ್ತಾ ಅಂತ. ಇಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬೇಕಾಗತ್ತೆ. ಇದರಲ್ಲಿ ಒಂದು ರ್ಯಾಂಡಮೈಸ್ ಆಗಿ ಒಂದು ಕಮೆಂಟ್ನ ಪಿಕ್ ಮಾಡಿ ಅವರನ್ನ ವಿನ್ ಮಾಡಿ ನಿಮಗೆ ಒಂದು ಪ್ರಾಡಕ್ಟ್ನ ಇಲ್ಲಿಂದ ಸೆಂಡ್ ಮಾಡ್ತೀವಿ. ಸೊ ನನಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಒಂದು ಬೇರೆ ಬೇರೆ ಟೆಕ್ನಾಲಜಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.